ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಮಧ್ಯಾಹ್ನ ಹಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಸೊ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀನಿ ಅಡುಗೆ ಮನೆಗೆ. ಅನ್ನ ಎಲ್ಲ ರೆಡಿ ಮಾಡಾಯಿತು. ಸಾಂಬಾರು, ತರಕಾರಿ ಮತ್ತು ಬೇಳೆ ಎಲ್ಲ ಕುಗ್ಸ್ಕೊಂಡಿದ್ದೆ. ಸಾಂಬಾರು ಏನು ಸಾಂಬಾರು ಅಂದರೆ ಬೂದ್ ಕುಂಬಳಕಾಯಿ ಇತ್ತು. ಸೊ ಅದು ಹಾಕಿ ಸಾಂಬಾರು ಮಾಡಿರೋದು. ಸೊ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಖಾರ ಹಾಕಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಮಧ್ಯಾಹ್ನ ಅನಿಸುತ್ತೆ ಆಗಿರಬೇಕು, 1:15 ಆಗಿರಬೇಕು ಇವಾಗ ಫ್ರೆಂಡ್ಸ್. ಅವಾಗ ನೆನಪಿರುತ್ತೆ ಈ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ಯಾವಾಗ ವೀಡಿಯೋ ಮಾಡಿದ್ದು ಏನು ಅಂತ ಟೈಮೇ ನೆನಪು ಬರೋಲ್ಲ. ಆದರೂ ಕರೆಕ್ಟಾಗಿ ಎಲ್ಲ ಶೇರ್ ಮಾಡ್ಕೊಬೇಕಲ್ವ. ಸೊ ಅರೌಂಡ್ 1:15 ಆಗಿತ್ತು. ಸೊ ಇವಾಗ ನಾನು ಬಾಣಲೆ ಇಟ್ಬಿಟ್ಟು ಆಮೇಲೆ ನೋಡಿ ಮೆಣಸಿನ್ಕಾಯಿ ತೆಗಿತಾ ಇದ್ದೀನಿ. ಇನ್ನು ಸೀದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಉರಿ ಕಡಿಮೆ ಇಕ್ಕಿ ಇವಾಗ ಒಂದೊಂದೇ ಮೆಣಸಿನ್ಕಾಯಿನ ಮುಟ್ಕೊತಾ ಇದ್ದೀನಿ. ನನಗೆ ಎಷ್ಟು ಸೋಂಬೇರಿ ನಾನು ಅಂತಂದರೆ, ಎಲ್ಲ ರೆಡಿ ಮಾಡಿ ಸಾಂಬಾರಿಗೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಅನ್ನೋದಿಲ್ಲ. ಹಂಗೆ ಅಲ್ಲೇ ಬಾಣಲಿ ಇಡೋದು, ಹಂಗೆ ಎಲ್ಲ ಏನೇನು ಬೇಕೋ ಎಲ್ಲ ಎತ್ತಿಕೊಳ್ಳೋದು, ಹಂಗೆ ಯಾವಾಗಲೂ ಮಾಡೋದು. ನೋಡಿ ಆ ಮೆಣಸಿನ್ಕಾಯಿ ಡಬ್ಬ ತೆಗ್ದಿದ್ದೀನಿ. ಆ ಮುಚ್ಚಳದ ಮೇಲೇ ಮೆಣಸಿನ್ಕಾಯಿನ ಮುರಿದು ಹಂಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಪ್ಲೇಟ್ ಯಾಕೆ ತೆಗೆದು ಅದ್ರ ಮೇಲೆ ಹಾಕಿ ಮೆಣಸಿನ್ಕಾಯಿ ಮುರಿದು ರೆಡಿ ಮಾಡ್ಕೊಳ್ಳೋದು, ಹಂಗೆ ಹಾಕೋಣ ಅಂತ ಹೇಳ್ಬಿಟ್ಟು ಪ್ರತಿ ದಿನ ಯಾವಾಗಲೇ ಒಂದು ಮೆಣಸಿನ್ಕಾಯಿ ತೆಗೆದ್ರು ಹಂಗೆ ಮಾಡ್ತೀನಿ. ಸೊ ನನಗಂತೂ ಸೋಂಬೇರಿತನ ಜಾಸ್ತಿನೇ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದು ನೈಟು ನಿದ್ದೆ ಇಲ್ಲದೆ ಈ ಸೋಂಬೇರಿತನ ಒಂಥರ ಯಾವಾಗಲೂ ಮಂಕಾಗಿರ್ತೀನಿ. ಅದು ಯಾಕೆ ಇಷ್ಟು ಮಂಕಾಗಿರ್ತೀನೋ ನನಗಂತೂ ಗೊತ್ತಿಲ್ಲ. ನಿಜ ಫ್ರೆಂಡ್ಸ್, ಮನುಷ್ಯನಿಗೆ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿದ್ದೆ ಒಂದಿಲ್ಲ ಅಂದರೆ ಎಷ್ಟು ಮಂಕಾಗೋಗ್ಬಿಡ್ತೀವಿ ಅಂತಂದರೆ ಜೀವನೇ ಇರಲ್ಲ ಅನಿಸುತ್ತೆ ದೇಹದಲ್ಲಿ, ಹಂಗೆ ಇದ್ಬಿಡ್ತೀವಿ. ಸೊ ನನಗೆ ಯಾಕೋ ನಿದ್ದೆ ಮಾಡೋಕ್ಕೆ ಆಗ್ತಾಯಿಲ್ಲ. ನೀವಾದರೂ ಚೆನ್ನಾಗಿ ನಿದ್ದೆ ಮಾಡಿ ಟೈಮ್ ಟು ಟೈಮು. ಇನ್ನೊಂದು ಸ್ವಲ್ಪ ದಿವಸ ನನ್ನ ಮಗಳು ಕರೆಕ್ಟ್ ಟೈಮ್ಗೆ ಒಂದು ಟೈಮಿಂಗ್ ಅಂತ ಬರುತ್ತೆ ಅವಳು ನಿದ್ದೆ ಮಾಡೋದು. ಮಧ್ಯರಾತ್ರಿಯೆಲ್ಲ ಎದ್ದೇಳಲ್ಲ, ಆ ಟೈಮಲ್ಲಿ ನಿದ್ದೆ ಮಾಡ್ಬೋದು. ಇಲ್ಲಿ ನೋಡಿ ನನ್ನ ಕತೆ ನೋಡಿ, ಬಾಣಲಿ ಇಕ್ಬಿಟ್ಟು ಹೊರಗಡೆ ಹೋಗಿದ್ದೀನಿ. ಅಲ್ಲಿ ನನ್ನ ಹಸ್ಬೆಂಡು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಹೋಗಿದ್ದಾರೆ. ಟವಲ್ಲು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಓಡೋಗಿ ಟವಲ್ ಕೊಟ್ಬಿಟ್ಟು ಬಂದಿದ್ದೀನಿ. ನನ್ನ ಹಸ್ಬೆಂಡೇ ಹಿಂಗೆ ಫ್ರೆಂಡ್ಸ್, ಒಂಚೂರು ತಾಳ್ಮೆ ಇಲ್ಲ ಅವ್ರಿಗೆ. ಹೋಗುವಾಗ ಹಂಗೆ ಟವಲ್ ತೊಗೊಂಡೋಗಿದ್ರೆ ಆಗಲ್ವಾ. ಸೊ ಇನ್ನು ಒಂದೇ ಸಮ ಕರಿತಾಯಿದ್ರು, ಅದಕ್ಕೆ ಟವಲ್ ಕೊಟ್ಬಿಟ್ಟು ಬಂದೆ. ನಾನು ಅದಕ್ಕೆ ಫಸ್ಟು ಬೇಳೆ ಮತ್ತು ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದು ಹಾಕ್ಬಿಟ್ಟೇ ಹೋಗಿದ್ದೆ, ಇಲ್ಲಾಂದಿದ್ರೆ ಸೀದೋಗ್ಬಿಡ್ತಾಯಿತ್ತು. ಈಗ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೈಟ್ಗೂ ಹಾಕ್ಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗೆಲ್ಲ ಈ ರೀತಿ ಅಡುಗೆ ಮಾಡುವಾಗ ಸೊಂಟದ ಮೇಲೆ ಕೈ ಇಟ್ಕೊಂಡು ಅಡುಗೆ ಮಾಡೋ ಅಭ್ಯಾಸ ಇದೆಯಾ ಕಮೆಂಟ್ ಮಾಡಿ. ನಮಗೆ ಗೊತ್ತಿಲ್ದಂಗೆ ಒಂದೊಂದು ಸರಿ ನಾವು ಆ ರೀತಿ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ತೀವಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫ್ರೆಂಡ್ಸ್, ಇವಾಗ ನಾನು ಸಾಂಬಾರು ಆಲ್ಮೋಸ್ಟ್ ರೆಡಿ ಆಯಿತು. ಉಪ್ಪು ಖಾರ ಎಲ್ಲ ಹಾಕ್ಕೊಂಡಾಯಿತು. ಅಯ್ಯೋ ನೋಡಿ, ಸೌಟ್ ಪಕ್ಕದಲ್ಲಿ ಇಟ್ಟಿದ್ದೀನಿ, ಅದು ಹಂಗೆ ಕೆಳಗಡೆ ಬಿದ್ದೋಯ್ತು. ಮತ್ತು ತೊಳ್ಕೊಂಡು ಮತ್ತೆ ಈ ಕಡೆ ಹಾಲು ಇಟ್ಟಿದ್ದೀನಿ, ಹಾಲಿನ ಪಾತ್ರೆ ಮೇಲೆ ಇಟ್ಟಿದ್ದೆ ಸೌಟು. ಈಗ ನಾನು ಚಿಮಣಿ ಆನ್ ಮಾಡಿಕೊಂಡೆ ಅಡುಗೆ ಮಾಡಿದೆ. ಯಾಕಪ್ಪ ಅಂದರೆ ಕರೆಂಟೇ ಇಲ್ಲ ಫ್ರೆಂಡ್ಸ್. UPS ಇದೆ ನಮ್ಮ ಇದರಲ್ಲಿ, ಬಟ್ UPS ಚಾರ್ಜಿಂಗ್ ಎಲ್ಲ ನೆನ್ನೆನೇ ಆಗೋಯ್ತು. ನಿನ್ನೆ ನೈಟ್ ಅಂತೂ ಕರೆಂಟ್ ಇಲ್ಲದೆ ನನ್ನ ಮಗಳಿಗೆ ಹುಷಾರು ಬೇರೆ ಇಲ್ಲ. ಅವಳು ಫ್ಯಾನ್ ಇಲ್ಲದೆ ಮಲಗ್ತಾನೆ ಇರಲಿಲ್ಲ. ಅಯ್ಯೋ, ಅವಳಿಗೆ ನಿದ್ದೆ ಇಲ್ದಿರೋದ್ರಿಂದ ನನಗೆ ನಿದ್ದೆ ಇಲ್ಲ, ಟಯರ್ಡ್ ಬೇರೆ ಆಗಿದ್ದೆ. ಅಯ್ಯೋ, ನೆನ್ನೆ ನೈಟ್ ಅಂತೂ ಪಟ್ಟಿದ್ದ ಕಷ್ಟ ಅಷ್ಟಿಷ್ಟಲ್ಲ ಫ್ರೆಂಡ್ಸ್, ನಿದ್ದೆನೇ ಬರಲಿಲ್ಲ. ಬೆಳಗಿನ ಜಾವ ನಿದ್ದೆ ಮಾಡಿದ್ದಷ್ಟೇ. ಈಗ ನನ್ನ ಊಟನೂ ಕೂಡ ಆಯಿತು ಫ್ರೆಂಡ್ಸ್. ಮತ್ತೆ ನಾನು ಈವ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಪಾಪುಗೆ, ಸಿಟಿಲಿ. ಅವಳಿಗೆ ತುಂಬ ವಾಂತಿ ಭೇದಿ ಎಲ್ಲ ಆಗ್ತಾಯಿತ್ತು, ತುಂಬ ಹುಷಾರಿಲ್ಲ, ತುಂಬ ಡಲ್ಲಾಗಿ ಆಗಿಬಿಟ್ಟಿದ್ಲು. ಅಲರ್ಜಿ ಎಲ್ಲ ಆಗಿತ್ತು ಅವಳಿಗೆ, ಅದಕ್ಕೆ ಹೋಗಿದ್ವಿ ಹಾಸ್ಪಿಟ್ಲಿಗೆ. ಸೊ ಬೆಳಗ್ಗೆ ಹೋಗಿದ್ದು, ನಾವು ಬಂದಿದ್ದು 8:30 ಆಯಿತು. ಮನೆಗೆ ಬಂದಿದ ತಕ್ಷಣ ಶಾಕು. ಏನು ಅಂತಂದರೆ ಕರೆಂಟೇ ಇಲ್ಲ. ಎಲ್ಲರ ಮನೆಯಲ್ಲೂ ಕರೆಂಟ್ ಇದೆ, ನಮ್ಮ ಮನೆಯಲ್ಲೇ ಕರೆಂಟ್ ಇಲ್ಲ. ನಾವು ಲೈಟ್ ಆನ್ ಮಾಡಿರಲಿಲ್ಲ. ಇಲ್ಲಿ ಮನೆ ಗೇಟ್ ಹತ್ರ ಒಂದು ಲೈಟ್ ಆನ್ ಆಗಿತ್ತು. ಇದು ಮಾತ್ರ ಆನ್ ಆಗಿದೆ ಅಂತ ಮನೆ ಒಳಗಡೆ ನೋಡಿದ್ರೆ ಶಾಕು. ಕರೆಂಟೇ ಇಲ್ಲ, ಹೊರಗಡೆ ಮಾತ್ರ ಒಂದು ಬಲ್ಬ್ ಆನ್ ಆಗಿದೆ.
ಸೊ ಏನಪ್ಪ ಮಾಡೋದು ಹಿಂಗಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಚೆಕ್ ನಾವು UPS ಎಲ್ಲ ಇದೆ. ಸೊ ಅದರಿಂದ ಅದು ಒಂದು ಲೈಟು ಓಡ್ತಾಯಿತ್ತು ಅಷ್ಟೇ. ನೆನ್ನೆ ರಾತ್ರಿ ಎಲ್ಲ ಸರಿ ಕರೆಂಟೇ ಇಲ್ಲ ಫ್ರೆಂಡ್ಸ್. ಮೊದಲೇ ನನ್ನ ಮಗಳು ಸರಿಗೆ ಮಲಗಲ್ಲ. ಅದರಲ್ಲಿ ಕರೆಂಟ್ ಇಲ್ದಿರೋದ್ರಿಂದ ಫ್ಯಾನು ಇಲ್ದಿರೋದ್ರಿಂದ ತುಂಬ ಪದೇ ಪದೇ ಎದ್ದಿದ್ದಾಳೆ, ನಿದ್ದೆನೇ ಇಲ್ಲ. ಇವಾಗ ಬಂದು ನೋಡ್ತಾರಂತೆ ಕರೆಂಟ್ ಮನೆ. ಅವ್ರಿಗೆ ಬೆಳಗ್ಗಿಂದ ಕಾಲ್ ಮಾಡಿರೋದಕ್ಕೆ ಇವಾಗ ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮೂರಲ್ಲಿ ಹಿಂಗೆ ಏನು ಅಂತಂದರೆ ಅವ್ರಿಗೆ ತಕ್ಷಣ ಕರಿಬೇಕು ಅಂದರೆ ತಕ್ಷಣ ಬರಲ್ಲ, ಅವರೆಲ್ಲೋ ಇರ್ತಾರೆ. ಸೊ ನಾವು ಪದೇ ಪದೇ ಕಾಲ್ ಮಾಡಿ ಸದ್ಯಕ್ಕೆ ಇವಾಗ ಬರ್ತಾರಂತೆ. ಸೊ ರೆಡಿ ಮಾಡ್ತಾರೆ. ಸೊ ಮನೆಗೆಲ್ಲ ಕರೆಂಟ್ ಬಂದುಬಿಟ್ರೆ ಸಾಕು, ಇಲ್ಲ ನೈಟ್ ನಿದ್ದೆ ಬರಲ್ಲ. ಸೊ ಕರೆಂಟ್ ಬಂದುಬಿಡುತ್ತೆ ಪಕ್ಕ. ಅದು ಗಾಳಿಗೆ ಆನ್ ಆ್ಯಂಡ್ ಆಫ್ ಆಗ್ತಾಯಿದೆ. ನನ್ನ ಮಗಳು ಇಲ್ಲೇ ಆಟ ಆಡ್ತಾಳೆ. ಇವಾಗ ನನ್ನ ಮಗಳು ಸ್ವಲ್ಪ ಆ್ಯಕ್ಟಿವಾಗಿ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್. ಇಷ್ಟು ದಿವಸ ಅಂತೂ ಒದಾಡ್ಬಿಟ್ಲು. ಸೊ ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಮೇಲ್ಗಡೆ ಬಂದೆ ನೋಡಿ, ಸ್ಕೂಲ್ ಮಕ್ಕಳೆಲ್ಲ ಗ್ರೌಂಡಲ್ಲೆಲ್ಲ ಆಟ ಆಡ್ತಿದ್ದಾರೆ. ಇದು ನೋಡಿ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಈಗ ನೋಡಿ ನಮ್ಮ ಮನೆಗೆ ಕರೆಂಟ್ ವೈರು ಸೆಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಲೂಸ್ ಕನೆಕ್ಷನ್ ಆಗಿದೆ, ಅದನ್ನು ಸರಿ ಮಾಡ್ತಾಯಿದ್ದಾರೆ. ಕೋಳಲ್ಲೆಲ್ಲ ಸರಿ ಮಾಡಿದ್ವಿ. ಆಮೇಲೆ ಇವ್ರು ಬಂದು ಇವಾಗ ಕರೆಕ್ಟಾಗಿ ಎಲ್ಲ ಟೈಟ್ ಮಾಡಿದ್ದಾರೆ. ಆಮೇಲೆ ಕರೆಕ್ಟಾಗಿ ಕರೆಂಟ್ ಬಂತು. ಸದ್ಯ ಇವತ್ತು ನೈಟ್ ಒಳ್ಳೆ ನಿದ್ದೆ. ಇಲ್ಲ ಅಂತಂದರೆ ಅಷ್ಟೇ, ಕರೆಂಟ್ ಇಲ್ಲದೆ ಈ ಸೊಳ್ಳೆಗಳ ಜೊತೆ ಜಾಗರಣೆ ಮಾಡಬೇಕಿತ್ತು ನಾವು ಕೂಡ. ಈವ್ನಿಂಗು ಪಾಪುಗೆ ಹುಷಾರಿಲ್ದಿರೋದ್ರಿಂದ ಅವಳೇನು ರೈಸ್ ಸರಿಗೆ ತಿಂತಾ ಇಲ್ಲ. ಅದಕ್ಕೆ ನಾನು ಒಂಚೂರು ನನ್ನ ಹಸ್ಬೆಂಡ್ ಕೇಳಿ ಬಂದು ತರಿಸಿ ಈಗ ಹಾಲು ಬನ್ನು ತಿನ್ನಿಸ್ತಾ ಇದ್ದೀನಿ. ಅದನ್ನು ಕೂಡ ಬೇಡ ಅಂತಿದ್ದಾಳೆ. ನಾನು ಬಲವಂತ ಮಾಡಿ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪಾಪುಗೆ ಬನ್ ತಿನ್ನಿಸಿದ್ಮೇಲೆ ಉಳಿದಿರೋ ಬನ್ ನಾನು ತಿಂತಾಯಿದ್ದೀನಿ. ನಾವು ವೇಸ್ಟ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು. ಸೊ ನನಗೂ ಹಾಲು ಬನ್ನಲ್ಲಿ ತಿನ್ನೋಕೆ ಇಷ್ಟ ಆಗುತ್ತೆ, ಹಾಲ್ಗಿಂತ ಕಾಫಿಲಿ ತಿನ್ನೋಕೆ ಇಷ್ಟ ಆಗುತ್ತೆ. ಸೊ ಬನ್ನು ಕೂಡ ಚೆನ್ನಾಗಿತ್ತು. ನಾವು ಇಲ್ಲೇ ಮನೆ ಹತ್ರನೇ ಒಂದು ಅಂಗಡಿ ಇದೆ, ರೆಗ್ಯುಲರಾಗಿ ಹೋಗೋ ಅಂಗಡಿಯಲ್ಲಿ ತೊಗೊಂಡ್ವಿ ಫ್ರೆಂಡ್ಸ್. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.